ಎಲ್ರಿಗೂ ನಮಸ್ಕಾರ. ನಿಮ್ ಮಕ್ಳು ಡಾಕ್ಟರ್ ನಿತಿನ್. ಎಲ್ಲರೂ ಅನ್ಕೊಂತಿರ್ತಾರೆ ಸಮ್ಮರ್ ಸ್ಟಾರ್ಟ್ ಆಯ್ತು, ಮಕ್ಳಿಗೆ ಚೆನ್ನಾಗಿ ತಿನ್ನಿಸ್ಬಿಟ್ಟು ಸ್ವಲ್ಪ ದಪ್ಪ ಮಾಡ್ಬಿಡೋಣ ಅಂತ. ಮಕ್ಳಂದ್ರೆ ಮತ್ತೆ ಪೇರೆಂಟ್ಸ್ ಟೆನ್ಷನ್ ಕೊಡ್ಲೇಬೇಕಲ್ವಾ? ಏನ್ ತಿನ್ನೋದೇ ಇಲ್ವಲ್ಲ ನನ್ ಮಗ, ತಿನ್ನೋದೇ ಇಲ್ವಾ ಅಂತ 2-3 ದಿವಸ ತುಂಬಾ ಜನ ಕರ್ಕೊಂಡ್ ಬರ್ತಿದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ಮೊದಲನೇದಾಗಿ ಸಮ್ಮರ್ ಅಲ್ಲಿ ಮಕ್ಳು ಏನಕ್ಕೆ ತಿನ್ನಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಅಂದ್ರೆ, ಹೀಟ್ ಜಾಸ್ತಿ ಆದಾಗ ಮಕ್ಳಿಗೆ ಆಪಟೈಟ್ ಕಡಿಮೆ ಆಗುತ್ತೆ. ಅದು ನಾರ್ಮಲ್. ಆಮೇಲೆ ಮಗುಗೆ ಬಾಯಾರಿಕೆ ಜಾಸ್ತಿ ಆಗುತ್ತೆ ಅಥವಾ ಥರ್ಸ್ಟ್ ಜಾಸ್ತಿ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ ಮಕ್ಳು, ಅವಾಗ ನೀರ್ ಜಾಸ್ತಿ ಕುಡ್ತಾರೆ. ಹೊಟ್ಟೆ ತುಂಬ್ದಂಗ್ ಅನ್ಸುತ್ತೆ. ಅವಾಗ ಮಗುಗೆ ಮತ್ತೆ ತಿನ್ಬೇಕು ಅಂತ ಅನ್ಸಲ್ಲ. ಆದ್ರಿಂದ ಸ್ವಲ್ಪ ಸ್ವಲ್ಪ ಅವಾಗ ಲೈಟ್ ಫುಡ್ ಕೊಡ್ಬೇಕು. ಏನಾದ್ರು ತುಂಬಾ ಹೆವಿ ಫುಡ್ಸ್ ಕೊಟ್ರಿ ಅಂತಾನೆ ಮಗುಗ್ ತುಂಬಾ ಡಿಸ್ಕಂಫರ್ಟ್ ಆಗಿ ಮತ್ತೆ ವಾಮಿಟಿಂಗ್ ಲೂಸ್ ಟೂಲ್ಸ್ ಆಗ್ಬೋದು. ಆದ್ರಿಂದ ಮಕ್ಳು ಸ್ವಲ್ಪ ತಿಂತಿದಾರೆ ಅನ್ನೋ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ದಯವಿಟ್ಟು. ಯಾವಾಗ ವರಿ ಮಾಡ್ಬೇಕು, ಮಗು ತುಂಬಾ ವೆಯ್ಟ್ ಲಾಸ್ ಆಗ್ತದೆ, ಮಗು ಯಾವಾಗ್ಲೂ ತುಂಬಾ ಸುಸ್ತು ಸುಸ್ತು ಅನ್ಸ್ತಿದೆ, ಅಥವಾ ಯೂರಿನ್ ಕಡಿಮೆ ಪಾಸ್ ಮಾಡ್ತೇನೆ, ದಯವಿಟ್ಟು ಯೋಚನೆ ಮಾಡಿ. ಏನ್ ಮಾಡ್ಬೇಕು ಸಮ್ಮರ್ ಸೀಸನ್ ಅಲ್ಲಿ, ಅವಾಗ ಸ್ವಲ್ಪ ಸ್ವಲ್ಪ ಊಟ ಕೊಡಿ. ಅದು ಬಿಟ್ರೆ ನೀರಿನ ಅಂಶ ಚೆನ್ನಾಗಿ ಕೊಡಿ. ಇದನ್ನ ಮಾಡಿದ್ರೆ ಮಗು ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಟೆನ್ಷನ್ ಮಾಡ್ಕೊಂಬೇಡಿ. ಇದನ್ನ ನೀವು ಶೇವ್ ಮಾಡ್ಕೊಂಡು ಬೇಗ ಬೇಕಾಗಿರೋಂತ ಶೇರ್ ಮಾಡಿ. ಧನ್ಯವಾದ.